ಇವತ್ತಿಲ್ಲಿ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ತನಿಸಂದ್ರ ಹತ್ರ ಈ ಅಮಾಹ ಸಂಸ್ಥೆ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಹೊಸ ಒಂದು ಸೌಲಭ್ಯವನ್ನು ನೀಡತಕ್ಕಂತ ಆಸ್ಪತ್ರೆಯನ್ನು ಓಪನ್ ಮಾಡಿದ್ದಾರೆ. ಬಹಳ ಅದು ಅವಶ್ಯಕತೆ ಇದೆ. ಯಾಕಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಮಾನಸಿಕ ರೋಗಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಮತ್ತು ಇದರ ಅನೇಕ ಜನರಿಗೆ ಇದರ ಒಂದು ಅವಶ್ಯಕತೆ ಇದೆ. ಅದು ಖಿನ್ನತೆಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಅವರ ಒತ್ತಡದ ಜೀವನದಲ್ಲಿ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಸ್ಕಿಜೋಫ್ರೀನಿಯಾ ಈ ತರ ಎಲ್ಲ ಕಾಯಿಲೆಗಳು ಅದೆಲ್ಲ ಬರ್ತಾ ಇರೋದ್ರಿಂದ ತಜ್ಞರ ಒಂದು ಸಲಹೆ ಸೂಚನೆಗಳು ತಗೊಳ್ತಕ್ಕಂಥ ಬಹಳ ಮುಖ್ಯ. ಅದಕ್ಕೋಸ್ಕರ ಇದು ಇವತ್ತು ಅನೇಕ ಜನರಿಗೆ ಇದರ ಒಂದು ಅವಶ್ಯಕತೆ ಇದೆ. ಈಗಿನ ಕಾಲದಲ್ಲಂತೂ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ಗೂ ಇದರ ಒಂದು ಈ ರೀತಿಯಾದಂತಹ ಒಂದು ಸಲಹೆಗಳು ಸಿಗುವಂತ ವ್ಯವಸ್ಥೆಗಳು ಬೇಕಾಗಿದೆ. ಆದ್ರಿಂದ ನನ್ಗನ್ಸುತ್ತೆ ಅಮಾಹ ಸಂಸ್ಥೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಒಂದು ಹಿನ್ನೆಲೆ ಇರುವಂತ ಸಂಸ್ಥೆ. ಬಹಳಷ್ಟು ಅವ್ರಿಗೆ ಅನುಭವ ಇದೆ ಮತ್ತು ಈಗಾಗಲೇ ಅನೇಕ ಕೇಂದ್ರಗಳು ದೇಶಾದ್ಯಂತ ಮಾಡಿದ್ದಾರೆ, ರಾಜ್ಯದಲ್ಲೂ ಮಾಡಿದ್ದಾರೆ. ಇದು ಇವತ್ತು ಒಂದು ಫುಲ್ ಫ್ಲೆಜ್ ಫೆಸಿಲಿಟಿ, ಒಂದು ಆಸ್ಪತ್ರೆ ತರ ಮಾಡಿ ಇಲ್ಲೇ ಇರ್ಬೋದು, ಇಲ್ಲೇ ಉಳಿಬಹುದು, ದೀರ್ಘಕಾಲದ ಒಂದು ಚಿಕಿತ್ಸೆ ನೀಡುವಂತದಕ್ಕೆ ಇದು ಅವಕಾಶ ಮಾಡಿದೆ. ಅದರಿಂದ ಖಂಡಿತ ಬಹಳ ಒಳ್ಳೇದು ನನಗನ್ಸುತ್ತೆ. ಅಮಾಹ ಈ ಒಂದು ಸೌಲಭ್ಯ ಸೇವೆ ನೀಡ್ತಾ ಇದ್ದಾರೆ, ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ದಿವ್ಯಾ ಅಂತ, ಮಾನಸಿಕ ತಜ್ಞರು. ಈ ಹಾಸ್ಪಿಟಲ್ ಉದ್ಘಾಟನೆ ಮಿಸ್ಟರ್ ಗುಂಡೂರಾವ್ ಸರ್ ಅವರು, ಆನರಬಲ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್ ಅವರು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಈ ಸಮಯ ನಮ್ಗೇನಂದ್ರೆ ಈ ಮೊಮೆಂಟು ತುಂಬಾ ಆಸ್ಪಿಷಿಯಸ್. ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೀವಿ ನಾವು. 10 ವರ್ಷ ಆಯ್ತು ನಾವು ಅಮಾಹ ಕ್ರಿಯೇಟ್ ಮಾಡಿ. ಈ 10 ವರ್ಷದಲ್ಲಿ ನಾವು ಆನ್ಲೈನ್ ಅಲ್ಲಿ ಥೆರಪಿ ಮಾಡ್ತಾ ಇದ್ವಿ. ಆಮೇಲೆ ಕ್ಲಿನಿಕ್ ಸೆಂಟರ್ಸ್ ಓಪನ್ ಮಾಡಿದೀವಿ. ಇವಾಗ ಸದ್ಯಕ್ಕೆ 6 ಸೆಂಟರ್ ಇದೆ ನಮ್ದು ಬೆಂಗಳೂರಲ್ಲಿ, ಆಮೇಲೆ ಮುಂಬೈಯಲ್ಲಿ, ಡೆಲ್ಲಿನಲ್ಲಿ ಇದೆ. ಇದು ಫಸ್ಟ್ ಹಾಸ್ಪಿಟಲ್ ನಾವು ಓಪನ್ ಮಾಡ್ತಾ ಇರೋದು. ಅಂದ್ರೆ ಈ ಹಾಸ್ಪಿಟಲ್ ಅಲ್ಲಿ ಸಿವಿಯರ್ ಮೆಂಟಲ್ ಇಲ್ನೆಸ್, ಅಂದ್ರೆ ತುಂಬಾ ಜಾಸ್ತಿ ಮಾನಸಿಕ ಒತ್ತಡ ಆಗಿ ಜೀವನಾನೇ ಸಾಕಪ್ಪ, ನನ್ಗಿನ್ ಜೀವನ ಬೇಡ ಅಂತವ್ರಿಗೆ, ಸ್ಕಿಜೋಫ್ರೀನಿಯಾ ಬಂದಿರೋರ್ಗೆ, ಅಥವಾ ತುಂಬಾ ಅಡಿಕ್ಷನ್ಸ್ ಏನಾಗಿರುತ್ತೆ, ಆಲ್ಕೋಹಾಲ್ ಆಗಿರ್ಬೋದು, ಬೇರೆ ಡ್ರಗ್ಸ್ ಅಲ್ಲಿ ಇರ್ಬೋದು, ಅವ್ರಿಗೆ ಅಡಿಕ್ಷನ್ಸ್ ಯಾವ್ದಾದ್ರು ಇದ್ರೆ ಅದರಿಂದ ಈಚೆ ತರ್ಸೋದಕ್ಕೆ ಅದಕ್ಕೆ ಈ ಹಾಸ್ಪಿಟಲ್ ಕ್ರಿಯೇಟ್ ಮಾಡಿದೀವಿ. ಅಂದ್ರೆ ಯಾವಾಗ ಔಟ್ ಪೇಷಂಟ್ ಸರ್ವಿಸ್ ಅಲ್ಲಿ ಸರಿ ಹೋಗಕ್ಕೆ ಆಗಲ್ಲ, ಮಾತ್ರೆ ಥೆರಪಿನಲ್ಲಿ ಸರಿ ಹೋಗಕ್ಕೆ ಆಗಿಲ್ಲ ಅಂದ್ರೆ ಅವಾಗ ಒಂದೊಂದ್ಸಲ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಡ್ಮಿಷನ್ ಮಾಡ್ಬೇಕಾಗತ್ತೆ. ಅಡ್ಮಿಷನ್ ಮಾಡಿ ಅವ್ರನ್ನ ಇಲ್ಲಿ ಇಟ್ಕೊಂಡು ಅವ್ರಿಗೆ ಪ್ರೀತಿಯಿಂದ, ಪ್ರೇಮದಿಂದ ಮತ್ತೆ ಟ್ಯಾಬ್ಲೆಟ್ಸು, ಮೆಡಿಕೇಶನ್ ಇಂದ ಕೊಡ್ಬೋದು. ಇಲ್ಲಿ ಏನು ನಮ್ದು ಸ್ಪೆಷಾಲಿಟಿ ಅಂದ್ರೆ ಎಲ್ಲಾ ಸೈಕ್ಯಾಟ್ರಿ ಅಂತ ಏನಂತೀವಿ, ಸೈಕಾಲಜಿ ಅಂತ ಏನಂತೀವಿ, ಆಕ್ಯುಪೇಷನಲ್ ಥೆರಪಿ ಎಲ್ಲರೂ ಒಟ್ಟಿಗೆ ಬಂದು ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಲ್ಲಿ ಕೆಲಸ ಮಾಡಿ ಆ ಪೇಷಂಟ್ಗೆ, ಒಂದೊಂದು ಪೇಷಂಟ್ಗೆ ಪರ್ಸನಲೈಸ್ಡ್ ಕೇರ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಒಬ್ರಿಗೆ ಮಾತ್ರೆ ಜಾಸ್ತಿ ಬೇಕಾಗ್ಬೋದು, ಇನ್ನೊಬ್ಬರಿಗೆ ಟಾಕ್ ಥೆರಪಿ ಜಾಸ್ತಿ ಬೇಕಾಗ್ಬೋದು, ಇನ್ನೊಬ್ಬರಿಗೆ ಫ್ಯಾಮಿಲಿನಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಫ್ಯಾಮಿಲಿನಲ್ಲಿ ಮಾತಾಡ್ಬೇಕಾಗ್ಬೋದು. ಅಂಥದ್ದು ಯಾರಿಗೆ ಯಾವ ತರ ಟ್ರೀಟ್ಮೆಂಟ್ ಪ್ಲಾನ್ ಬೇಕು ಆ ತರ ಟ್ರೀಟ್ಮೆಂಟ್ ಪ್ಲಾನ್ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರಿಗೆ ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಇಲ್ಲಿ ತುಂಬಾ ಸ್ಪೆಷಲ್ ಟ್ರೀಟ್ಮೆಂಟ್ಸ್, ಡೀಪ್ TMS ಅಂತ ಒಂದು ಮೆಷಿನ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಎಲೆಕ್ಟ್ರಿಕ್ ಕನ್ವಲ್ಸಿವ್ ಥೆರಪಿ, ECT ಅಂತ, ಅಂದ್ರೆ ಶಾಕ್ ಟ್ರೀಟ್ಮೆಂಟ್ ಅಂತ ಮುಂಚೆ ಗೊತ್ತಿರ್ಬೋದು. ಅದೇ ತರ ಇವಾಗ ಹೊಸ ಟೆಕ್ನಾಲಜಿ ಬಂದಿದೆ. ಅಂದ್ರೆ ಶಾಕ್ ಕೊಡೋ ಬದಲು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡ್ಬೋದು ಬ್ರೈನ್ ಅಲ್ಲಿ. ಅದರಿಂದ ತುಂಬಾ ಡಿಪ್ರೆಷನ್ ಇದ್ರೆ ಅಥವಾ OCD ಅನ್ನೋದಿದ್ರೆ ಅಥವಾ ಸ್ಮೋಕಿಂಗ್ ಸೆಸೇಷನ್ ಮಾಡ್ಬೇಕು, ಸ್ಮೋಕಿಂಗ್ ಸ್ಟಾಪ್ ಮಾಡ್ಬೇಕು ಅಂದ್ರೆ ಆ ಮೆಷಿನ್ ನ ಯೂಸ್ ಮಾಡ್ಬಿಟ್ಟು ನಾವು ಅದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕೊಟ್ಬಿಟ್ಟು ಅದನ್ನ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಬೋದು. ಇದೆಲ್ಲಾನು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ಯಾವ್ದಕ್ಕೆ ಎವಿಡೆನ್ಸ್ ಇದೆ ಅದ್ ಮಾತ್ರ ಮಾಡ್ಬೇಕು. ಮಾನಸಿಕ ಒತ್ತಡ ಇದ್ರೆ, ಮಾನಸಿಕ ರೋಗ ಇದ್ರೆ ತಾಂತ್ರಿಗಳು, ಮಂತ್ರ ಹಾಕೋರು ಅವ್ರ ಹತ್ರನೂ ಹೋಗ್ಬೋದು ಬೇಕಾದ್ರೆ. ಬಟ್ ಇದಕ್ಕೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಆ ಸೈಂಟಿಫಿಕ್ ಎವಿಡೆನ್ಸ್ ಇಟ್ಕೊಂಡು ಮಾತ್ರ ಮಾಡ್ತೀವಿ ನಾವು ಇಲ್ಲಿ ಕೆಲಸ. ಯಾವ್ದನ್ನು ಸೈಂಟಿಫಿಕ್ ಎವಿಡೆನ್ಸ್ ಇಲ್ದಿರ ಮಾಡಲ್ಲ. ಇದೇ ನಮ್ದು ಹಾಸ್ಪಿಟಲ್ ಸ್ಪೆಷಾಲಿಟಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. So mental health is a very, very important area that needs attention, and at Amaha we've been working at it for the last 9 years. We have a large team of psychiatrists and psychologists who work with us full time. We have nearly 6 centers in Bangalore now, and this is our first mental health hospital. It's a multi-speciality hospital where we'll be able to work with families and individuals. The most complex illnesses like schizophrenia, bipolar disorder, addictions,
treatment-resistant depression, suicidality, all of those things we'll be able to work with here. We have a large clinical team. We've got the best global practices that we've brought to India. And we've been able to work with advanced treatments like deep TMS, ketamine-assisted therapy, and modified ECT. We have to really support these individuals, right? So, and we really believe that besides the science, what is important is the human entity. So, actually keeping the person and the family at the center of what we are doing is critically important because people feel so lost at this time. When they're coming for admission, they feel so lost, they feel vulnerable, and how we can make them feel safe, make them feel comforted, work in partnership with the family members to really help them on the path to recovery, and give them the respect while we do that is what we try to do at Amaha essentially. No? My name is Dr. Amit Malik. I'm the founder and CEO of Amaha, and I'm a psychiatrist by background. मेरा नाम नेहा किरपाल है और मैं अमाहा की को-फाउंडर हूँ। हम सब चाहते हैं कि हमारे देश में मेंटल हेल्थ के लिए खूब फैसिलिटीज अवेलेबल हों, जो एकदम लोग जो रोग से परेशान हैं उनको हम सपोर्ट कर पाएं। हर तरीके की परेशानियां, जैसे कि हम खुद गुजरे हुए हैं, मेरे खुद के परिवार में स्किज़ोफ्रेनिया, सुसाइड लॉस, कई परेशानियां हमने झेली हैं, तो हम समझ सकते हैं दर्द इसका। इसलिए हम चाहते हैं अमाहा की पूरी टीम 200 लोग से ज्यादा साथ मिलके मेंटल हेल्थ को सपोर्ट करें, स्किज़ोफ्रेनिया, ओसीडी, एडीएचडी, एडिक्शंस प्रॉब्लम में सपोर्ट करें, चाहे जो उम्र का हो, बच्चा, बूढ़ा या जवान जना, उसको यहाँ पे घर मिले, पनाह मिले और एक केयर सपोर्ट सिस्टम मिले। Many of us at Amaha have had our own lived experiences, and we see mental health as a biopsychosocial issue that needs to be looked at for the entire country. India has the burden of carrying 1/3 of the world's mental health problems, from suicide, depression, addictions, with 50 million people suffering, children suffering from mental health conditions, 200 million people in India suffering from mental health conditions. It is our responsibility to make care affordable, to make care accessible, and to make care of the highest global quality possible. This is our commitment at Amaha, and we are all here today opening our first inpatient hospital after having 8 outpatient centers across Delhi, Bombay, and Bangalore, and large child and adolescent mental health facilities, so we can provide care across the entire lifespan, and no family is left in distress. So the Amaha family is here to support everybody. This is a 24/7 hospital providing acute distress care and crisis management from your homes to the hospital and return you safely to your homes. And our idea is that like our families have suffered, others should not suffer, and we want to remain committed in this mission. Thank you so much. My name is Neha Kirpal and I'm the co-founder of Amaha. Thank you.